ಎಲ್ರಿಗೂ ನಮಸ್ಕಾರ. ಶ್ರೀ ಗುರು ರಾಘವೇಂದ್ರ ಮೋಟಿವೇಶನಲ್ ಚಾನಲ್ಗೆ ಸ್ವಾಗತ ಹಾಗೂ ಸುಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಆಷಾಢ ಮಾಸದಲ್ಲಿ ಮಾಡುವಂಥ ಉಪ್ಪಿನ ದೀಪಾರಾಧನೆ ಬಗ್ಗೆ ತಿಳಿಸಿಕೊಡ್ತಾ ಇದ್ದೀನಿ. ಆಷಾಢ ಮಾಸದಲ್ಲಿ ಅಮ್ಮನವರ ಒಂದು ಶಕ್ತಿ ತುಂಬಾ ಇರುತ್ತೆ. ಅಂದರೆ ನಾವು ಏನು ನಮ್ಮ ಕೋರಿಕೆ ಕೇಳಿಕೊಳ್ಳುತ್ತೇವೆ ಅದು ಬೇಗನೆ ಈಡೇರುತ್ತೆ. ಈ ಆಷಾಢ ಮಾಸದಿಂದ ಪ್ರಾರಂಭ ಮಾಡಿ ನೀವು ಶ್ರಾವಣ ಮಾಸದಲ್ಲೂ ಕೂಡ ಹಚ್ಚಬಹುದು. ಈ ಆಷಾಢ ಶ್ರಾವಣ ಅಲ್ಲದೇನೆ ಮುಂದೆ ಬರುವಂಥ ದಿನಗಳಲ್ಲೂ ಕೂಡ ಮುಂದೆ ಒಂದು ಪ್ರತಿ ವಾರವೂ ಕೂಡ ನೀವು ಒಂದು ದೀಪಾರಾಧನೆ ಮುಂದುವರಿಸಿಕೊಂಡು ಹೋಗ್ಬೋದು. ಈ ದೀಪಾರಾಧನೆ ಮಾಡಬೇಕಾದ್ರೆ ನಿಮಗೆ ಏನೆಲ್ಲ ಒಂದು ವಸ್ತುಗಳು ಬೇಕು ಅಂತ ಅಂದರೆ, ಒಂದು ಮಣ್ಣಿನ ಪ್ಲೇಟನ್ನು ತೆಗೆದುಕೊಳ್ಳಿ. ಆದಷ್ಟು ಒಂದು ಪುಟ್ಟದಾದ ಪ್ಲೇಟ್ ಅಷ್ಟೇ ತೆಗೆದುಕೊಳ್ಳಿ. ಉಪ್ಪನ್ನು ವೇಸ್ಟ್ ಮಾಡಬೇಡಿ. ಪುಟ್ಟದಾದ ಪ್ಲೇಟನ್ನು ತೆಗೆದುಕೊಳ್ಳಿ. ಅದಕ್ಕೆ ನೀವು ಮೊದಲು ಅರಿಶಿಣಕ್ಕೆ ಸ್ವಲ್ಪ ಮಟ್ಟಿಗೆ ಶ್ರೀಗಂಧದ, ಅದು ಗಂಗಾ ಜಲ ಸರಿ ಇಲ್ಲ ಅಂದರೆ ನೀರನ್ನು ಹಾಕಿ ಕಲಸಿ ನೀವು ಆ ತಟ್ಟೆಗೆ ಹಚ್ಚಬೇಕಾಗುತ್ತೆ. ತಟ್ಟೆಯ ಹೊರಭಾಗದಲ್ಲಿ ಮತ್ತು ಒಳಭಾಗದಲ್ಲಿ ನೀವು ಹಚ್ಚಿಬಿಟ್ಟು ನಂತರದಲ್ಲಿ ನೀವು ಮತ್ತೆ 2 ದೀಪವನ್ನು ತೆಗೆದುಕೊಳ್ಳಬೇಕು. 2 ದೀಪ ಅಂತ ಅಂದರೆ 2 ದೀಪಕ್ಕೂ ಕೂಡ ಅರಿಶಿಣ ಹಚ್ಚಿ ರೆಡಿ ಮಾಡಿ ಇಟ್ಕೋಬೇಕು. ಅಂದರೆ ಮಣ್ಣಿನ ದೀಪನೇ ತೆಗೆದುಕೊಳ್ಳಿ. ಆದಷ್ಟು ಮನೆಯಲ್ಲಿರೋ ದೀಪವನ್ನು ಉಪಯೋಗಿಸಿಕೊಳ್ಬೋದು. ಹೊಸದೇ ತರಬೇಕು ಅಂತ ಏನೂ ಇಲ್ಲ. ಅರಿಶಿಣವನ್ನೆಲ್ಲ ಹಚ್ಚಿದ ನಂತರದಲ್ಲಿ ನೀವು ಆ ಒಂದು ಮಣ್ಣಿನ ಪ್ಲೇಟ್ಗೆ ಆದಷ್ಟು ಅರಿಶಿಣ ಕುಂಕುಮವನ್ನು ಹಚ್ಚಿ, ದೀಪಕ್ಕೂ ಕೂಡ ನಾವು ಅರಿಶಿಣ ಕುಂಕುಮವನ್ನು ಹಚ್ಚಿ ರೆಡಿ ಮಾಡ್ಕೋಬೇಕಾಗುತ್ತೆ. ಇಂದಿನ ದಿವಸವೂ ಕೂಡ ರೆಡಿ ಮಾಡಿ ಇಟ್ಕೋಬೋದು. ಇಲ್ಲ ಅಂದರೆ ನೀವು ಸ್ನಾನ ಮಾಡಿ ಪೂಜೆ ಮಾಡ್ತಿರಲ್ಲ, ಆ ಒಂದು ಸಮಯದಲ್ಲಿ ನೀವು ದೀಪವನ್ನು ಈ ರೀತಿ ರೆಡಿ ಮಾಡಿ ಇಟ್ಕೊಂಡ್ಬಿಟ್ರೆ ನಮಗೆ ಶುಕ್ರವಾರ ಬೆಳಗ್ಗೆ ನಮಗೆ ಒಂದು ಬ್ರಾಹ್ಮಿ ಮುಹೂರ್ತದಲ್ಲೇ ಹಚ್ಕೋಬೋದು. ತುಂಬಾ ಸುಲಭವಾಗುತ್ತೆ ನೋಡಿ. ಹಾಗೆ ಮಣ್ಣಿನ ಪ್ಲೇಟ್ಗೆ ಉಪ್ಪು ಹಾಕುವಾಗ ಆದಷ್ಟು ಹೊಸದಾಗಿ ತಂದಿರುವಂಥ ಕಲ್ಲುಪ್ಪನ್ನೇ ಬಳಸಬೇಕು. ಪುಡಿ ಉಪ್ಪನ್ನು ಯಾವುದೇ ಕಾರಣಕ್ಕೂ ಬಳಸಬಾರ್ದು. ಮನೆಯಲ್ಲಿ ಈಗಾಗಲೇ ಅಡುಗೆಗೆ ಉಪಯೋಗಿಸಿರುವಂಥ ಉಪ್ಪನ್ನು ಉಪಯೋಗಿಸೋದಕ್ಕೆ ಹೋಗಬೇಡಿ. ದೇವರಿಗೆ ಅಂತಾನೆ ಸಪರೇಟಾಗಿ ಒಂದು ಪ್ಯಾಕೆಟ್ ಉಪ್ಪನ್ನು ತೆಗೆದುಕೊಂಡು ಇಟ್ಕೊಳ್ಳಿ. ಒಂದು ಬಾಟಲ್ನಲ್ಲಿ ಹಾಕಿ ಇಟ್ಕೊಂಡ್ಬಿಟ್ರೆ ಪ್ರತಿ ವಾರವೂ ಕೂಡ ನೀವು ಉಪ್ಪನ್ನು ಹಾಕೋದಕ್ಕೆ ಅನುಕೂಲವಾಗುತ್ತೆ. ಯಾಕಂದರೆ ಉಪಯೋಗಿಸಿರುವ ಒಂದು ಉಪ್ಪನ್ನು ಉಪಯೋಗಿಸುವುದು ಅಷ್ಟು ಸರಿ ಅನಿಸೋದಿಲ್ಲ. ಹಾಗಾಗಿ ಮೊದಲು ಪ್ಲೇಟ್ಗೆ ಉಪ್ಪನ್ನು ಹಾಕಿ ಅದರ ಮೇಲೆ ಒಂದು ದೀಪವನ್ನು ಇಟ್ಟು ಆ ದೀಪದ ಒಳಗೆ ಅಕ್ಷತೆಯನ್ನು ಹಾಕಿ ಅದರ ಮೇಲೆ ಒಂದು ದೀಪವನ್ನು ಇಡಬೇಕಾಗತ್ತೆ. ಇಲ್ಲ ಅಂದರೆ ಅದರ ಎತ್ತರದ ಒಂದು ದೀಪವನ್ನು ಕೂಡ ನೀವು ತೆಗೆದುಕೊಳ್ಬೋದು. ತೊಂದರೆ ಇಲ್ಲ. ಈ ರೀತಿಯಾಗಿ ನೀವು ರೆಡಿ ಮಾಡ್ಕೋಬೇಕಾಗತ್ತೆ. ಒಂದು ದೀಪಾರಾಧನೆಯನ್ನು ನೀವು ಶುಕ್ರವಾರವೇ ಮಾಡಬೇಕಾಗತ್ತೆ. ಈ ದೀಪಾರಾಧನೆಯನ್ನು ಯಾವ ಸಮಯದಲ್ಲಿ ಮಾಡುವುದು ಸೂಕ್ತ ಅನ್ನೋದಾದರೆ, ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡುವುದು ಒಳ್ಳೆಯದು. ಶುಕ್ರವಾರದ ಸಮಯದಲ್ಲಿ ಬಿಟ್ಟರೆ ನೀವು ಮತ್ತೆ ಸಂಜೆಯ ಸಮಯದ ಲಕ್ಷ್ಮಿಯವರು ಬರುವಂಥ ಸಮಯದಲ್ಲಿ ನೀವು ಸಂಜೆ ಒಂದು ಗೋಧೂಳಿ ಸಮಯ ನೋಡಿಕೊಂಡು 6 ಗಂಟೆ 6:30 ನಂತರದಲ್ಲಿ ನೀವು ಈ ಒಂದು ದೀಪಾರಾಧನೆ ಮಾಡ್ಬೋದು. ಇದಕ್ಕೆ ಏನೆಲ್ಲ ನಾವು ಎಣ್ಣೆಗಳು ಉಪಯೋಗಿಸಿಕೊಳ್ಬೋದು ಅಂತ, ಎಳ್ಳೆಣ್ಣೆ ಉಪಯೋಗಿಸಿಕೊಳ್ಬೋದು, ತುಪ್ಪ ಉಪಯೋಗಿಸಿಕೊಳ್ಬೋದು, ಹಾಗೆ ಕೊಬ್ಬರಿ ಎಣ್ಣೆನೂ ಸಹ ಉಪಯೋಗಿಸಿಕೊಳ್ಬೋದು. ಈ 3 ಎಣ್ಣೆಗಳು ಕೂಡ ತುಂಬಾ ಒಳ್ಳೆಯದು. ಎಳ್ಳೆಣ್ಣೆ ನಮಗೆ ಆರೋಗ್ಯ ಸುಧಾರಣೆ ಮಾಡುತ್ತೆ. ಹಾಗೆ ನಮ್ಮ ಮನೆಯಲ್ಲಿರುವ ಕಷ್ಟಗಳು ಕೂಡ ದಿನ ದಿನಕ್ಕೂ ಕಡಿಮೆ ಮಾಡ್ತಾ ಬರುತ್ತೆ. ಇನ್ನು ತುಪ್ಪ ನಮಗೆ ಶೀಘ್ರ ಶುಭ ಸಂಕೇತ ಕೊಡುವಂಥದ್ದು. ಹಾಗೆಯೇ ಕೊಬ್ಬರಿ ಎಣ್ಣೆನೂ ಅಷ್ಟೇ ತುಂಬಾ ಒಳ್ಳೆಯ ಫಲ ಕೊಡುವಂಥದ್ದು. ಹಾಗಾಗಿ ಈ 3ರಲ್ಲಿ ನಿಮಗೆ ಯಾವುದು ಸೂಕ್ತ ಅನಿಸುತ್ತೋ ನೀವು ಅದನ್ನೇ ಹಾಕೋಬೋದು. ಹಾಗೆಯೇ ಎಣ್ಣೆ ಒಳಗೆ 2 ಲವಂಗವನ್ನು ಹಾಕಬಹುದು. ಲವಂಗ ಹಾಕೋ ಕಾರಣ ಏನಪ್ಪ ಅಂದರೆ, ಇದರ ಜೊತೆಯಲ್ಲಿ ಸ್ವಲ್ಪ ಮಟ್ಟಿಗೆ ಪಚ್ಚ ಕರ್ಪೂರ ಹಾಕಿದರೆ ಇನ್ನೂ ಒಳ್ಳೆಯದು. ಈ ಪಚ್ಚ ಕರ್ಪೂರ ಇಲ್ಲ ಅಂತ ಅಂದರೆ ನೀವು ಶ್ರೀಗಂಧದ ಪುಡಿ ಎಲ್ಲ ಸಿಕ್ಕರೆ ಅದನ್ನು ಸಹ ಹಾಕ್ಬೋದು. ಕಾರಣ ಏನಂದರೆ, ಅಮ್ಮನವರಿಗೆ ಸುಗಂಧಭರಿತವಾದ ವಸ್ತುಗಳು ತುಂಬಾ ಪ್ರಿಯವಾದದ್ದು. ಇನ್ನು ಲವಂಗ ಹಾಕಿ ದೀಪಾರಾಧನೆ ಮಾಡುವುದರಿಂದ ನಿಮಗೆ ಶೀಘ್ರ ಫಲ ಸಿಗುವಂಥದ್ದು. ಅಂದರೆ ನಿಮ್ಮ ಕೋರಿಕೆ ಏನಿರುತ್ತೋ, ಒಂದು ಹಣದ ಸಮಸ್ಯೆ ಇರ್ಬೋದು, ಬರೀ ಸಮಸ್ಯೆ ಅಂತ ಅಲ್ಲ, ನಾವು ಮಾಡುವಂಥ ಕೆಲಸದಲ್ಲಿ ಯಶಸ್ಸು ಸಿಗಲಿ ಅಂತಾನು ಕೂಡ ನೀವು ಕೇಳಿಕೊಂಡು ಈ ಒಂದು ದೀಪಾರಾಧನೆ ಮಾಡ್ಬೋದು. ನೀವು ದೀಪಾರಾಧನೆ ಮಾಡಬೇಕಾದ್ರೆ ನೋಡಿ, ಮಣ್ಣಿನ ಪ್ಲೇಟ್ಗಳಿಗೂ ಒಂದೊಂದು ಪ್ಲೇಟನ್ನು ಇಟ್ಟಿದ್ದೇನೆ. ಅಂದರೆ ನಾವು ಬೆಳಗ್ಗೆ ಬೇಕಾದರೆ ನಾವು ಒಂದು ಪ್ಲೇಟನ್ನು ಇಡುವುದು
ಒಳ್ಳೆಯದು. ಅದರ ಕೆಳಗೆ ರಂಗೋಲಿ ಹಾಕಿ ದೀಪಾರಾಧನೆ ಮಾಡಿದರೆ ಡೈರೆಕ್ಟಾಗಿ ಅಂದರೆ ನೀವು ಅದು ಒಂದು ನೀವೇನು ಪೂಜೆ ಮಾಡ್ತಾ ಇರ್ತೀರ ಆ ಒಂದು ಸ್ಥಳದಲ್ಲಿ ನೀವು ಹಾಗೆ ಇಡೋದಕ್ಕೆ ಹೋಗಬೇಡಿ. ಒಂದು ಪುಟ್ಟದಾದ ರಂಗೋಲಿ ಹಾಕಿ ಅದರ ಮೇಲೆ ನೀವು ಒಂದು ದೀಪಾರಾಧನೆ ಮಾಡುವುದು ತುಂಬಾ ಒಳ್ಳೆಯದು. ಇದು ನಿಮಗೆ ಎಲ್ಲ ರೀತಿಯ ಒಳ್ಳೆಯದು ಮಾಡುತ್ತೆ. ಆಮೇಲೆ ಉಪ್ಪು ಲಕ್ಷ್ಮಿಯ ಸಂಕೇತ, ಜೊತೆಯಲ್ಲಿ ಮನೆಯಲ್ಲಿ ಆಗುವಂಥ ಒಂದು ನೆಗೆಟಿವ್ ಏನಿರುತ್ತೋ ಒಂದು ಅದೆಲ್ಲವನ್ನು ಕೂಡ ಒಂದು ನಕಾರಾತ್ಮಕತೆ ಅಂದರೆ ನೆಗೆಟಿವಿಟಿ ಅಬ್ಸರ್ವ್ ಅಂದರೆ ಹೀರಿಕೊಳ್ಳುವಂಥ ಶಕ್ತಿಯು ಉಪ್ಪಿಗೆ ಇರುತ್ತೆ. ಹಾಗಾಗಿ ನಾವು ಈ ಉಪ್ಪಿನ ದೀಪಾರಾಧನೆ ಮಾಡುವುದು ಒಳ್ಳೆಯದು. ಉಪ್ಪಿನ ದೀಪಾರಾಧನೆ ಊದಿನ ಕಡ್ಡಿಯಿಂದಾನೇ ನೀವು ದೀಪವನ್ನು ಹಚ್ಚಿ ದೀಪ ಹಚ್ಚುವಂತಹ ಒಂದು ವಿಧಾನಗಳು ಇದೇ ರೀತಿ ಇರಬೇಕು. ಇನ್ನು ಈ ಉಪ್ಪನ್ನು ನಾವು ಯಾವ ವಾರದಲ್ಲಿ ಬದಲಾವಣೆ ಮಾಡಬೇಕು ಅಂದರೆ, ಈಗ ನೀವು ಶುಕ್ರವಾರ ಹಚ್ಚಿರ್ತೀರಾ, ಮುಂದಿನ ಶುಕ್ರವಾರದವರೆಗೂ ನೀವು ಈ ದೀಪನ ಮುಂದುವರಿಸ್ಕೊಂಡು ಹೋಗಿರ್ತೀರಿ. ಈಗ ನೀವು ಮುಂದುವರಿಸ್ಕೊಂಡು ಹೋಗಬೇಕಾದ್ರೆ ನೀವು ಅದೇ ಬತ್ತಿಯನ್ನು ಮುಂದುವರಿಸ್ಕೊಂಡು ಹೋಗಬೇಡಿ. ಉಪ್ಪು ಅದೇ ಇದ್ದರೂ ಕೂಡ ಬತ್ತಿ ಮತ್ತು ದೀಪವನ್ನು ಶುದ್ಧವಾಗಿ ಹೊಸ ಬತ್ತಿಯನ್ನು ಹಾಕಿ ನೀವು ದೀಪಾರಾಧನೆ ಮಾಡಬೇಕು. ಈಗ ಈ ಶುಕ್ರವಾರ ನೀವು ದೀಪಾರಾಧನೆ ಮಾಡಿರ್ತೀರಿ ಅಂದರೆ ಮುಂದಿನ ಶುಕ್ರವಾರ ಉಪ್ಪನ್ನು ಬದಲಾಯಿಸಬೇಕಾಗತ್ತೆ. ಉಪ್ಪನ್ನು ಬದಲಾಯಿಸಿದ ಮೇಲೆ ನೀವು ಏನು ಮಾಡಬೇಕು ಅಂತ ಅಂದರೆ, ಶುಕ್ರವಾರ ಉಪ್ಪನ್ನು ಮನೆಯಿಂದ ಹೊರಗೆ ಹಾಕೋದಕ್ಕೆ ಹೋಗಬಾರ್ದು. ಶನಿವಾರನೂ ಅಷ್ಟೇ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ವಾರ ಆಗಿರೋದ್ರಿಂದ ಹೊರಗೆ ಹಾಕಬಾರ್ದು. ಹಾಗಾಗಿ ನೀವು ಅದನ್ನು ಒಂದು ಕಡೆ ದೇವರ ಮನೆಯಲ್ಲಿ ಒಂದು ಕಡೆ ತೆಗೆದು ಇಟ್ಟುಬಿಡಿ. ಹಳೆ ಉಪ್ಪನ್ನು ನಿಮಗೆ ಯಾವ ದಿನ ಆಗುತ್ತೋ ಅಂದರೆ ಭಾನುವಾರ, ಸೋಮವಾರ ಅಥವಾ ಬುಧವಾರ ಈ ರೀತಿಯಾಗಿ ನೀವು ಈ 3 ದಿನದಲ್ಲಿ ಉಪ್ಪನ್ನು ನೀವು ನೀರಿನಲ್ಲಿ ಚೆನ್ನಾಗಿ ಕರಗಿಸಿಬಿಟ್ಟು ಯಾರು ತುಳಿಯದೇ ಇರುವಂತಹ ಒಂದು ಜಾಗದಲ್ಲಿ ಹಾಕುವುದು ಒಳ್ಳೆಯದು. ಇದನ್ನು ಶುಕ್ರವಾರ ಮಾಡುವಂಥದ್ದು. ಮಂಗಳವಾರ ಹಚ್ಚಬಾರ್ದು ಅಂತ ಕೇಳ್ಬೋದು. ನೀವು ಮಂಗಳವಾರನೂ ಕೂಡ ಹಚ್ಬೋದು, ತೊಂದರೆ ಇಲ್ಲ. ಆದರೆ ಉಪ್ಪಿನ ದೀಪ ಲಕ್ಷ್ಮೀವಾರ ದಿವಸ ಮಾಡುವುದು ತುಂಬಾ ಒಳ್ಳೆಯದು. ನೋಡಿದ್ರಲ್ಲ ಸ್ನೇಹಿತರೆ, ಉಪ್ಪಿನ ದೀಪಾರಾಧನೆ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೇನೆ. ಯಾವ ವಾರ ಹಚ್ಚಬೇಕು, ಹಾಗೆಯೇ ಯಾವೆಲ್ಲ ದಿನಗಳಲ್ಲಿ ನಾವು ಉಪ್ಪನ್ನು ಬದಲಾವಣೆ ಮಾಡಬೇಕು ಅಂತ ಹೇಳಿ ಈ ಆಷಾಢ ಶುಕ್ರವಾರ ಪ್ರಾರಂಭವಾಗ್ತಾ ಇದೆ. ಇಲ್ಲಿಂದ ನೀವು ಪ್ರಾರಂಭ ಮಾಡ್ಬೋದು. ಇದನ್ನು ಪ್ರತಿ ಶುಕ್ರವಾರನೂ ಹಚ್ಬೋದು ಅಥವಾ ಆಷಾಢ ಮಾಸ ಮತ್ತು ಶ್ರಾವಣ ಮಾಸದಲ್ಲಿ ಅಷ್ಟೇ ನೀವು ಹಚ್ಚಿಬಿಟ್ಟು ನಂತರ ದಿನಗಳಲ್ಲಿ ನಿಮಗೆ ಒಳ್ಳೆಯದು ಆಯಿತು ಅಂತ ಅಂದರೆ ಅದು ಮುಂದುವರಿಸ್ಕೊಂಡು ಹೋಗ್ಬೋದು. ಹಾಗೆ ಇವತ್ತು ನಿಮಗೆ ತಿಳಿಸಿಕೊಟ್ಟಿರುವಂತಹ ಮಾಹಿತಿಗೆ ದಯವಿಟ್ಟು ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಪೂಜಾ ಮಾಹಿತಿಯೊಂದಿಗೆ ಸಿಗ್ತೀನಿ. ಧನ್ಯವಾದಗಳು.